ಓಕೆ ರೆಡಿ. ಕನ್ನಡ ಕನ್ನಡ. ಏನಪ್ಪ ಈ ಹಾಡು ಇಷ್ಟೊಂದು ಹೈ ಪಿಚ್ಚಲ್ಲಿದೆ. ಇವತ್ತು ಈ ಹಾಡು ಹಾಡೋಣ ಅಂತ ಒಂದು ಮೂಡ್ ಬಂತು. ಟ್ರ್ಯಾಕ್ ಹಾಕಿದೆ ಸ್ಮ್ಯೂಲಲ್ಲಿ, ಎಲ್ಲ ಟ್ರ್ಯಾಕು ಹೈ ಪಿಚ್ಚಲ್ಲಿದೆ, ಒರಿಜಿನಲ್ ಪಿಚ್ಚಲ್ಲಿದೆ. ನನಗೆ ಆ ಶ್ರುತಿಗೆ ಹೋಗ್ತಾ ಇಲ್ಲ ವಾಯ್ಸು. ಹೆಂಗೆ ಹಾಡಲಿ ಈ ಹಾಡನ್ನ? ಈ ಪ್ರಾಬ್ಲಮ್ ನೀವು ಬಹಳಷ್ಟು ಸತಿ ಫೇಸ್ ಮಾಡಿರಬಹುದು. ಇದಕ್ಕೆ ಇಷ್ಟು ದಿವಸ ನಮ್ಮ ಸ್ಮ್ಯೂಲಲ್ಲಿ ಏನೂ ಸೊಲ್ಯೂಷನ್ ಇರಲಿಲ್ಲ. ಆ್ಯಕ್ಚುಲಿ ಸ್ಟಾರ್ ಮೇಕರ್ಲೆಲ್ಲ ಇತ್ತು, ಬಟ್ ಸ್ಮ್ಯೂಲ್ನಲ್ಲಿ ಹೊಸದಾಗಿ ಈ ಒಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಏನಪ್ಪ ಫೀಚರ್ ಅಂದರೆ, ಆ ಹಾಡನ್ನು ನೀವು ಅಲ್ಲಿರೋ ಶ್ರುತಿಗಿಂತ ಕಡಿಮೆ ಬೇಕಾದ್ರೂ ಮಾಡ್ಕೊಂಡು ಹಾಡ್ಬೋದು, ಅದೇ ರೀತಿ ಜಾಸ್ತಿ ಬೇಕಾದ್ರೂ ಮಾಡ್ಕೊಂಡು ಹಾಡ್ಬೋದು. ಇವಾಗ ಇದೇ ಹಾಡು ತೊಗೊಳೋಣ. ಈ ಕನ್ನಡ ಮಣ್ಣನ್ನು ಮರಿಬೇಡ ಅನ್ನೋದು ಓಪನಿಂಗೇ ಹೈ ಪಿಚ್. ಕನ್ನಡ ಅಲ್ಲೆಲ್ಲ ಇದೆ ಅಲ್ವಾ, ಅಲ್ಲಿ ನನಗೆ ಹೋಗಲ್ಲಪ್ಪ ಶ್ರುತಿ. ಏನು ಮಾಡೋದು, ಹೇಗೆ ಹಾಡೋದು ನೋಡ್ಕೊಂಬೋಣ ಬನ್ನಿ. ಓಕೆ, ಈಗ ಹಾಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಇನ್ವೈಟ್ ಮಾಡ್ತೀನಿ ಅಂದ್ಕೊಳ್ಳಿ. ಡುಯೆಟ್ ಸೆಲೆಕ್ಟ್ ಮಾಡಿದೆ, ಯಾವುದಾದ್ರು ಒಂದು ಪಾರ್ಟ್ ಸೆಲೆಕ್ಟ್ ಮಾಡಿದೆ. ಈಗ ನೀವು ಸಿಂಗ್ ಫುಲ್ ಸಾಂಗ್ ಹೋಗ್ತೀರಾ. ಒಳಗಡೆ ಹೋದ ಮೇಲೆ ನಿಮಗೆ ಈ ಆಪ್ಷನ್ ಬರುತ್ತೆ ಶ್ರುತಿ ಬದಲಾಯಿಸೋದು. ನಾನು ಒಳಗೆ ಹೋದೆ. ಈಗ ನೋಡಿ, ಇದು ನೋಡಿ ಶ್ರುತಿ ಕನ್ನಡ ಅಷ್ಟು ಮೇಲಿದೆ. ಕನ್ನಡ ರೋಮಾಂಚ್ ಆ ಪಿಚ್ಚಲ್ಲಿ ನಮ್ಗೆ ಹಾಡೋಕ್ಕಾಗಲ್ಲ ನನಗಿದ್ರೆ. ಇಲ್ಲಿ ಕೆಳಗಡೆ ನೋಡಿ, ಬಾಟಮಲ್ಲಿ ರೈಟ್ ಸೈಡಲ್ಲಿ ಒಂದು ನಿಮಗೆ ಶ್ರುತಿ ಬದಲಾಯಿಸೋಕ್ಕೆ ಒಂದು ಆಪ್ಷನ್ ಇದೆ. ಈ ಸ್ಪೀಕರ್ ಐಕನ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ನೋಡಿ, ಇಲ್ಲಿದೆ ನೋಡಿ ಶ್ರುತಿ ಬದಲಾಯಿಸೋ ಐಕನ್. ಇದನ್ನು ಟಚ್ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ಶ್ರುತಿ ಕಡಿಮೆ ಬೇಕು. ಫಾರ್ ಎಕ್ಸಾಂಪಲ್ ನಾನು -2 ಮಾಡ್ಕೊತೀನಿ ಅಂದ್ಕೊಳ್ಳಿ. ಮಾಡ್ಕೊಂಡಾಗ ಚೇಂಜ್ ಸಾಂಗ್ ಪಿಚ್ ಅಂತ ನಾನು ಒತ್ತಿದ್ರೆ ನಾನು ಶ್ರುತಿ ಬದಲಾಗುತ್ತೆ. ಅದಿದ್ದಿದ್ದು ಅವಾಗಲೇ ಎಷ್ಟು ಕನ್ನಡ ಅಲ್ಲಿತ್ತಲ್ವಾ. ಈಗ ನೋಡಿ ಚೇಂಜ್ ಮಾಡ್ತೀನಿ, ರೀಸ್ಟಾರ್ಟ್ ರೆಕಾರ್ಡಿಂಗ್. ನೋಡಿ ಯಾವ ಶ್ರುತಿಲಿ ಬರುತ್ತೆ ಇವಾಗ ನೋಡಿ. ಕನ್ನಡ ರೋಮಾಂಚನವಿ ಕನ್ನಡ. ನೋಡಿದ್ರಲ್ಲ, ಸೂಪರ್ ಅಲ್ವಾ? ಇನ್ಮೇಲೆ ಸ್ಕೈ ಇಸ್ ದ ಲಿಮಿಟ್. ಸ್ಕೈ ಲಿಮಿಟ್ ಅಲ್ಲ, ಆ್ಯಕ್ಚುಲಿ ಸ್ಕೈನ ಕೆಳಗಡೆ ತೊಗೊಂಬರ್ಬೋದು. ಆ ಥರ ಒಂದು ಫೀಚರ್ ಇದು, ಬ್ಯೂಟಿಫುಲ್. ಸೊ ಇದರಲ್ಲಿ ಏನಂದರೆ ಕೆಲವು ಲಿಮಿಟೇಷನ್ ಕೂಡ ಇದೆ. ಲಿಮಿಟೇಷನ್ ಏನಂದರೆ, ಇವಾಗ ಯಾರೋ ಒಬ್ಬರು ಇನ್ವೈಟ್ ಬಿಟ್ಟಿದ್ದಾರೆ. ಆ ಇನ್ವೈಟಿಗೆ ನಾನು ಜಾಯಿನ್ ಆದಾಗ ನಾನು ಶ್ರುತಿ ಕಡಿಮೆ ಮಾಡ್ಕೊಂಡು ಹಾಡೋಕ್ಕಾಗತ್ತಾ ಅಂದರೆ ಆ ಫೀಚರ್ ಇನ್ನೂ ಬಂದಿಲ್ಲ. ನೀವು ಇನ್ವೈಟ್ ಬಿಡಬೇಕು, ಅಥವಾ ನೀವು ಓನ್ ಆಗಿ ಒಂದು ಪರ್ಸ್ನಲ್ ಆಗಿ ಒಂದು ಸೋಲೋ ಏನಾದ್ರು ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ನೀವು ಮಾಡ್ಬೋದು. ಬಿಟ್ಟರೆ ಬೇರೆಯವ್ರ ಜಾಯಿನಿಗೆ ಶ್ರುತಿ ಕಡಿಮೆ ಮಾಡಿಕೊಂಡು ಜಾಯಿನ್ ಆಗುವಂಥ ಆಪ್ಷನ್ನು ಇನ್ನು ಬಂದಿಲ್ಲ ಸ್ಮ್ಯೂಲಲ್ಲಿ. ಅದೇ ರೀತಿ ಹೈ ಪಿಚ್ ಹೋಗ್ತಿಲ್ಲ ಅಂತ ಹೇಗೆ ನಾವು ಶ್ರುತಿ ಕಡಿಮೆ ಮಾಡ್ಕೊತೀವೋ, ಕೆಲವು ಹಾಡುಗಳು ಪಾತಾಳದಿಂದ ಸ್ಟಾರ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಬಾರೇ ಬಾರೇ ಚಂದ. ಸೊ ನಂಗೆ ತುಂಬ ಕೆಳಗಾಗ್ತಿದೆಪ್ಪ, ನನಗೆ ಅಷ್ಟು ಬೇಸ್ ವಾಯ್ಸ್ ಇಲ್ಲ, ಸ್ವಲ್ಪ ಮೇಲ್ ಬೇಕು ಅಂದರೆ ಅಂಥ ಟೈಮಲ್ಲಿ ನೀವು ಶ್ರುತಿ ಜಾಸ್ತಿ ಮಾಡ್ಕೋಬೋದು. ಒಂದು ನೋಟ, ಒಂದು ಮನೇನೋ 2 ಮನೇನೋ ಜಾಸ್ತಿ ಮಾಡ್ಕೊಂಡು ಬಾರೇ ಬಾರೇ ಚಂದ, ಆ ಥರ ನಮ್ಮ ಕಂಫರ್ಟ್ಗೆ ಕರೆಕ್ಟಾಗಿ ನೀವು ಟ್ಯೂನ್ ಮಾಡಿಕೊಂಡು ನಿಮ್ಮ ಇನ್ವೈಟ್ಸ್ನ ಬಿಡ್ಬೋದು, ನಿಮ್ಮ ಪರ್ಸನಲ್ ಹಾಡುಗಳನ್ನ ರೆಕಾರ್ಡ್ ಮಾಡ್ಕೋಬೋದು. ನೀವು ಟ್ರೈ ಮಾಡಿ ಈ ಫೀಚರ್ನ. ನಿಮ್ಗೆ ಅಕಸ್ಮಾತ್ ಇನ್ನೂ ಕಾಣಿಸ್ತಿಲ್ಲ ಅನ್ನಂಗಿದ್ರೆ ಒಂದ್ಸಲಿ ಪ್ಲೇಸ್ಟೋರ್ ಅಥವಾ ನಿಮ್ಮ ಆ್ಯಪ್ ಸ್ಟೋರ್ಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಸ್ಮ್ಯೂಲ್ನ ಬರುತ್ತೆ. ಬಟ್ ಅದಾಗೇನೂ ಬಂದಿಲ್ಲ ಅಂದರೆ ಅವ್ರು ಮೋಸ್ಟ್ಲಿ ಫೇಸ್ಡ್ ವೈಸ್ ಯೂಸರ್ಸ್ಗೆ ರಿಲೀಸ್ ಮಾಡ್ತಾ ಇರ್ಬೋದು ಫೀಚರು. ಮೇ ಬಿ ಇನ್ನೊಂದು 2-3 ದಿವಸದಲ್ಲಿ ಬರೋ ಚಾನ್ಸ್ ಇದೆ. ಬಟ್ ಈ ಫೀಚರು ನನ್ನ ಪ್ರಕಾರ ಬಹಳ ಉಪಯುಕ್ತವಾದ ಒಂದು ಫೀಚರು. ಬಹಳ ದಿವಸದಿಂದ ಕಾಯ್ತಾ ಇದ್ರು ಬಹಳಷ್ಟು ಸ್ಮ್ಯೂಲಿಯನ್ಸು. ಈ ಕಾರಣಕ್ಕೆ ಎಷ್ಟೋ ಜನ ಸ್ಮ್ಯೂಲಿಗೆ ಬರ್ತಾ ಇರಲಿಲ್ಲ, ಸ್ಟಾರ್ ಮೇಕಲ್ಲಿ ಹಾಡ್ತಾ ಇದ್ರು. ಬಟ್ ಈಗ ನಮ್ಮ ಸ್ಮ್ಯೂಲ್ನವರು ಕೊನೆಗೂ ದೊಡ್ಡ ಮನ್ಸು ಮಾಡಿ ನಮಗೆ ಈ ಒಂದು ಫೀಚರ್ ಕೊಟ್ಟಿದ್ದಾರೆ. ಬನ್ನಿ ಇದನ್ನೆಲ್ಲರೂ ಬಳಸ್ಕೊಳ್ಳೋಣ. ಈ ವಿಷಯ ನನಗೆ ಇವತ್ತು ಗೊತ್ತಾಯಿತು. ಇವಾಗ ಆಫೀಸ್ ಕೆಲಸ ಮುಗಿಸ್ಕೊಂಡು ನೋಟಿಫಿಕೇಶನ್ ಬಂತು ಏನು ಅಂತ ನೋಡಿದೆ. ದಿಸ್ ಇಸ್ ಬ್ಯೂಟಿಫುಲ್ ಅನಿಸ್ತು. ಸೊ ನನಗೆ ಗೊತ್ತಿರೋರ ಹತ್ರ, ಅಂದರೆ ನಿಮ್ಮೆಲ್ಲರ ಹತ್ರ ನಾನು ಹಂಚ್ಕೊತಾ ಇದ್ದೀನಿ. ಸೊ ಅದೇ ರೀತಿ ನಿಮಗೆ ಗೊತ್ತಿರೋರ ಹತ್ರ ನೀವು ಕೂಡ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಹಂಚ್ಕೊಳ್ಳಿ. ಸೊ ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ. ಲೆಟ್ ಅಸ್ ಕ್ರಿಯೇಟ್ ಎ ವೆರಿ ಹೆಲ್ದಿ ಸಿಂಗಿಂಗ್ ಅಟ್ಮಾಸ್ಫಿಯರ್ ಆನ್ ದಿಸ್ ಪ್ಲಾಟ್ಫಾರ್ಮ್, ಸ್ಮ್ಯೂಲ್ ಪ್ಲಾಟ್ಫಾರ್ಮ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಶ್ರುತಿ ಕಡಿಮೆ ಮಾಡಿರೋ ಇನ್ವೈಟ್ ಜೊತೆ ಮತ್ತೆ ಭೇಟಿ ಆಗ್ತೀನಿ.